ವಕ್ಫ್ ಮಂಡಳಿ ವಿರುದ್ಧ ಕರೆ ನೀಡಲಾಗಿದ್ದ ಶ್ರೀರಂಗಪಟ್ಟಣ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಹಿನ್ನೆಲೆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ರೈತರು ಸರ್ಕಾರಿ ಜಾಗ ಹಾಗೂ ಸರ್ಕಾರಿ ಕಟ್ಟಡಗಳ ದಾಖಲೆಗಳಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಎಂಬುದಾಗಿ ನಮೂದಾಗಿರುವ ಹಿನ್ನೆಲೆ ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಸ್ಥಳಕ್ಕಾಗಮಿಸುವಂತೆ ಆಗ್ರಹಿಸಿದ್ದರು. ಜೊತೆಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿಯೂ ಎಚ್ಚರಿಕೆ ನೀಡಲಾಗಿತ್ತು. ಈ ಹಿನ್ನೆಲೆ ಪ್ರತಿಭಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಮನವಿ ಸ್ವೀಕರಿಸಿದ್ದರು. ಮನವಿ ಸ್ವೀಕರಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯ ಮೇರೆಗೆ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಕೈಬಿಡಲಾಗಿದ್ದು, ಜನವರಿ 30ರ ಬಳಿಕ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಗಮನಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು. ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆಯಿಂದ ಶ್ರೀರಂಗಪಟ್ಟಣ ಬಂದ್ ಹಾಗೂ ಧರಣಿ ಕ್ರಮ ಹಮ್ಮಿಕೊಂಡಿದ್ವಿ. ಅದು ಸಾರ್ವಜನಿಕರು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಯ ಯಾವುದೋ ತುರ್ತು ಕೆಲಸದ ಮೇರೆಗೆ ಮಾನ್ಯ AC ಸಾಹೇಬರು ಕಳಿಸ್ಕೊಟ್ಟಿದ್ರು. ಅವರು ಮನವಿ ಸ್ವೀಕಾರ ಮಾಡಿದ್ದಾರೆ. ಇದನ್ನು ಇವತ್ತು ಸಂಜೆ ಜಿಲ್ಲಾಧಿಕಾರಿ ಅವರು ಇದೇ ವಿಚಾರವಾಗಿ ಮೀಟಿಂಗ್ ಕರೆದಿದ್ದಾರಂತೆ. ಮೀಟಿಂಗಲ್ಲಿ ಚರ್ಚೆ ಮಾಡಿ ರೈತರಿಗೆ ನಾವು ಸೂಕ್ತ ಪರಿಹಾರ ಮಾಡ್ತೀವಿ ಅಂತ ಹೇಳಿದರೆ, ಹಾಗೂ ಶಾಸಕರು ಕೂಡ ಈ ಸ್ಥಳಕ್ಕೆ ಬರಬೇಕು ಅಂತ ಅಲ್ಲಿ 4 ದಿವಸ ಮುಂಚೆನೇ ತಿಳಿಸಿದ್ವಿ. ಆದರೂ ಕೂಡ ಒಂದು ಬೇಜವಾಬ್ದಾರಿತನ ತೋರಿ ಶ್ರೀರಂಗಪಟ್ಟಣ ಕ್ಷೇತ್ರದ ಜನತೆ ಮೇಲೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತ ಇವತ್ತು ತೋರಿದೆ. ತಾಲೂಕಿನ ದಂಡಾಧಿಕಾರಿಗಳು ಬಂದು ಮನವಿ ಸ್ವೀಕಾರ ಮಾಡಿದ್ದಾರೆ. ಈ ಬಗ್ಗೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇವರು ಈಗೇನಾಗಿರೋ ಸಮಸ್ಯೆನ ಬಗೆಹರಿಸ್ತಿಲ್ಲ ಅಂದರೆ ಇದೇ ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ಮುಂದೆ 30 ತಾರೀಕು ಆದಮೇಲೆ ಒಂದು ಸಭೆ ಮಾಡಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ಹಮ್ಮಿಕೊಂಡಿದ್ದೀವಿ. ಈ ಕ್ರಮಗಳು ಇವರೇನು ಇವತ್ತು ನಮ್ಮ ಹತ್ರ ಮನವಿ ಸ್ವೀಕಾರ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರೊಂದಿಗೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೊಡ್ತೀವಿ ಅಂತ ಇವತ್ತು ಮೀಟಿಂಗ್ ಇದೆ, ಮಾತಾಡ್ತೀವಿ ಅಂತ ಹೇಳಿದರೆ ನಮ್ಮ ಎಲ್ಲ ಹಿರಿಯರು ಒಂದು 30 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಎಲ್ಲ ಸಮಿತಿ ಕೂತಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೀವಿ. 20 ದಿವಸ ಎಲ್ಲ ಶ್ರೀರಂಗಪಟ್ಟಣ ರೈತ ಹಿತರಕ್ಷಣಾ ಸಮಿತಿ ಹೋರಾಟ ಅಂತ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯವರು, ಅದರಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ್ಣದವರು ಸತತವಾಗಿ ನಾವು ಅವ್ರ ಜೊತೆ ಇವತ್ತು ಕೈ ಜೋಡಿಸಿ ಇವತ್ತು ಬೆಳಿಗ್ಗೆಯಿಂದ ಒಂದು ಚೂರು ನೀರು ಕುಡಿದೇನೆ ಇವತ್ತು ಚಂದನ ನಾವು ಇಬ್ಬರು ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಶಾಸಕರು ನಾವು ಏನು ಮುಂದಿನ ಕ್ರಮ ಕೈಗೊಳ್ತೀವಿ ಎಲ್ಲ ಸೇರಿ ಅವ್ರು ಬಂದು ನಮ್ಮ ಮನವಿಗೆ ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕವಾಗಿ ನಾವು ಮತ್ತು ನಮ್ಮ ಚಂದನು ನಮ್ಮ ಏನು ಸಂಘಟನೆಯವರು ಏನಿಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನ ಕರ್ಕೊಂಡು ತಾಲೂಕು ಆಫೀಸ್ ಮುಂದೆ ಇದೇ ಥರ ನಾವು ಶಾಮಿಯಾನ ಹಾಕಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಿಮ್ಮ ಮುಂದೆ ನಾವು ಶಾಸಕರಿಗೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತ ಹಿತರಕ್ಷಣಾ ವೇದಿಕೆ ಶ್ರೀರಂಗಪಟ್ಟಣ ಮತ್ತು ವಿವಿಧ ರೈತಪರ ಸಂಘಟನೆಗಳು ಇವತ್ತು ಶ್ರೀರಂಗಪಟ್ಟಣ ಬಂದನ್ನು ಆಚರಿಸಿ 2013ರಲ್ಲಿ ವಕ್ಫ್ ಕಾಯ್ದೆಗೆ ಸರ್ಕಾರ ತಂದಂಥ ತಿದ್ದುಪಡಿ ಒಪ್ಪಿಗೆ ಮತ್ತು ವಕ್ಫ್ ಮಂಡಳಿಗೆ ಕೊಟ್ಟಿರುವಂಥ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿರ್ತಾರೆ. ಈ ಮನವಿನ ಮಾನ್ಯ ಜಿಲ್ಲಾಧಿಕಾರಿ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ಏನೀಗ ಕಲಂ ಎಂಟ್ರಿ ಆಗಿರೋದು ಕುರಿತು ಎಲ್ಲ ಆಕ್ಷೇಪಣೆಗಳಿದೆ. ಇದೆಲ್ಲವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನ ತಂದು ಏನು ಸರ್ಕಾರ ನಿರ್ದೇಶನ ಕೊಡುತ್ತೆ ಅದರಂತೆ ಕೆಲಸ ಮಾಡ್ತೀವಿ. ಯಾವುದೇ ರೈತರು ಒಕ್ಲೆಪ್ಷನ್ ಅಂತ ಕೆಲಸ ಮಾಡುವುದೂ ಇಲ್ಲ. ಹೊಸದಾಗಿ ಯಾವುದೇ ಎಂಟ್ರಿಗಳು ಕೂಡ ಆಗ್ತಾ ಇಲ್ಲ. ಈ ಹಿಂದೆ 4-6 ವರ್ಷಗಳಲ್ಲಿ ಆಗಿರುವಂಥದ್ದನ್ನು ಮಾನ್ಯ ಸರ್ಕಾರ ಸೂಚನೆಯಂತೆ ಕ್ರಮ ವಹಿಸ್ತೀವಿ ಅಂತ ಈಗ ಆಶ್ವಾಸನೆ. ಸರ್, ಈಗ CM ಹೇಳ್ತಾರೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅಂತ. ಇಲ್ಲೇ ನಮ್ಮ ತಾಲೂಕಲ್ಲೇ ನೋಟಿಸ್ ಒಂದು 2-3 ಕಡೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನೋಟಿಸ್ ಹೋಗಿದೆ ಸರ್, ಬೊಮ್ಮೂರು ಅಗ್ರಕ್ಕೆಲ್ಲ ಗ್ರಾಮಸ್ಥರಿಗೆ ನೋಟಿಸ್ ಹೋಗಿದೆ. ತಹಶೀಲ್ದಾರ್ ಮಾಹಿತಿ ಈ ತಹಶೀಲ್ದಾರಲ್ಲೇ ಇದ್ದಾರೆ, ಯಾವುದು ಕೊಟ್ಟಿಲ್ಲ ಅಂತ ಇದ್ದಾರೆ. ನಮ್ಮಿಂದ ಬೊಮ್ಮೂರು ಅಗ್ರ ಈಗಲೇ ಆರೋಪ ಮಾಡಿದ್ದಾರೆ ಸರ್. ಬೊಮ್ಮೂರು ಯಾರಿಂದ ನಮ್ಮ ತಂದೆ ಅಧಿಕಾರಿಗಳಿಂದಲೇ ಹೋಗ್ಬೇಕಲ್ಲ, ತಹಶೀಲ್ದಾರ್ ಹೇಳ್ತಾ ಇದ್ದಾರೆ ಕೊಟ್ಟಿಲ್ಲ ಅಂತ ಸರ್ ಹೇಳ್ತಾರೆ. ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೂ ಇದೆಯಲ್ಲ ಸರ್, ಅದೇ ಫಸ್ಟ್ ವಸ್ತು ಸಂಗ್ರಹಾಲಯನೂ ಅದೇ ಬರ್ತಿದೆಯಾ? ಚೆಕ್ ಮಾಡಿಸ್ತೀನಿ, ಇವತ್ತು ಚೆಕ್ ಮಾಡಿಸ್ತೀನಿ.